ಸ್ನೇಹಿತರೆ, ಇವತ್ತು ನಾವು ಫೋನ್ ಪೇ ಆಪ್ ನಲ್ಲಿ ನಾವು ಪೇಮೆಂಟ್ ರಿಮೈಂಡರ್ ನ ಯಾವ ರೀತಿ ಸೆಟ್ ಮಾಡಬೇಕು ಅಂತ ಚರ್ಚೆ ಮಾಡೋಣ. ಪೇಮೆಂಟ್ ರಿಮೈಂಡರ್ ಅಂದ್ರೆ ನೀವು ಯಾರಿಗಾದ್ರೂ ಪ್ರತಿ ತಿಂಗಳು ಅಥವಾ ಪ್ರತಿ ವಾರನೂ ಹಣವನ್ನ ಕಳಿಸಬೇಕಾಗಿದೆ, ಅದು ನಿಮ್ಗೆ ನೆನಪಾಗ್ತಾ ಇಲ್ಲ ಅಂತ ಸಮಯದಲ್ಲಿ ನೀವು ರಿಮೈಂಡರ್ ನ ಸೆಟ್ ಮಾಡಬಹುದು. ಪ್ರತಿ ತಿಂಗಳು ನಿಮ್ಮ ಒಂದು ಹೌಸ್ ರೆಂಟ್ ಇರಬಹುದು, ಬಾಡಿಗೆ ಇರಬಹುದು, ಅಥವಾ ಇನ್ಯಾವುದೇ ನಿಮ್ಮ ಒಂದು ಕೆಲಸದ ಒಂದು ಕೆಲಸದ ವ್ಯಕ್ತಿಗಳು ಇರ್ತಾರೆ ಅವರ ಒಂದು ಪೇಮೆಂಟ್ ಇರಬಹುದು, ಅಥವಾ ಪ್ರತಿ ತಿಂಗಳು ನೀವು ಆ ಒಂದು ಪೇಮೆಂಟ್ ನ ನೀವು ಮರ್ತೋಗ್ತಾ ಇದ್ದೀರಾ ಅಂದ್ರೆ ಅದನ್ನ ನೀವು ಒಂದು ಫೋನ್ ಪೇ ನಲ್ಲಿ ರಿಮೈಂಡರ್ ನ ಸೆಟ್ ಮಾಡೋದ್ರ ಮೂಲಕ ನೀವು ಅದನ್ನ ಸರಿಯಾದ ಸಮಯಕ್ಕೆ ಅದನ್ನ ನೀವು ಪೇಮೆಂಟ್ ಮಾಡಬಹುದು. ರಿಮೈಂಡರ್ ನ ಸೆಟ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಫೋನ್ ಪೇ ನಲ್ಲಿ ನೀವು ಎಷ್ಟು ಅಮೌಂಟ್ ಅನ್ನ ಕಳಿಸ್ತೀರಾ ಮತ್ತೆ ಯಾವ ಡೇಟ್ ಆ ಒಂದು ಡೇಟ್ ನ ನೀವು ಸೆಲೆಕ್ಟ್ ಮಾಡಿಬಿಟ್ಟು ನೀವು ರಿಮೈಂಡರ್ ನ ಸೆಟ್ ಮಾಡಿದ್ರೆ ಅದರ ಒಂದು ಹೆಸರು ಅಂದ್ರೆ ನೀವು ಯಾರಿಗೆ ಯಾವ ವ್ಯಕ್ತಿಗೆ ಕಳಿಸ್ತಾ ಇದ್ರೆ ಅವರ ಒಂದು ಹೆಸರಿನ ಮೂಲಕ ನೀವು ಸೆಟ್ ಮಾಡಿದ್ರೆ ಅದು ಆ ಸಮಯಕ್ಕೆ ಸರಿಯಾಗಿ ನಿಮ್ಗೆ ನೆನಪು ಮಾಡುತ್ತೆ. ಮೇಲ್ಗಡೆ ಸ್ಕ್ರೀನ್ ಮೇಲೆ ಬಂದ್ಬಿಟ್ಟು ಒಂದು ಇಂಥ ವ್ಯಕ್ತಿಗೆ ನೀವು ದುಡ್ಡು ಕೊಡೋದು ಬಾಕಿ ಇದೆ ಅಂತ ನಿಮ್ಗೆ ಅದು ರಿಮೈಂಡ್ ಮಾಡುತ್ತೆ. ಆ ಒಂದು ಫೀಚರ್ ಮೂಲಕ ನೀವು ತುಂಬಾ ಜನರ ಒಂದು ಪೇಮೆಂಟ್ ಅನ್ನ ಮರ್ತೋಗ್ತಾ ಇದ್ದೀರಾ ಅಂದ್ರೆ ಅದನ್ನ ನೀವು ಪ್ರತಿ ತಿಂಗಳು ಕೊಡುವಂತ ಪೇಮೆಂಟ್ ಇದೆ, ಅದನ್ನ ನೀವು ಮರ್ತೋಗ್ತಾ ಇದ್ದೀರಾ ಅಂದ್ರೆ ಅದನ್ನ ಸರಿಯಾಗಿ ನೀವು ಸರಿಯಾದ ಸಮಯಕ್ಕೆ ನೀವು ಪೇಮೆಂಟ್ ಅನ್ನ ಮಾಡಬಹುದು. ಆ ಒಂದು ಪೇಮೆಂಟ್ ನ ಒಂದು ರಿಮೈಂಡರ್ ನ ಫೋನ್ ಪೇ ನಲ್ಲಿ ಯಾವ ರೀತಿ ನಾವು ಸೆಟ್ ಮಾಡಬಹುದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಫೋನ್ ಪೇ ಆಪ್ ನ ಓಪನ್ ಮಾಡಿದ ನಂತರದಲ್ಲಿ ಯಾವ ರೀತಿ ನಾವು ರಿಮೈಂಡರ್ ನ ಸೆಟ್ ಮಾಡೋದು ಅಂತ ಹೇಳ್ತೀನಿ. ಇಲ್ಲಿ ಟು ಮೊಬೈಲ್ ನಂಬರ್ ಅಂತ ಏನಿದೆ ಅವರ ಒಂದು ಕಾಂಟ್ಯಾಕ್ಟ್ ನ ಓಪನ್ ಮಾಡ್ಕೋಬೇಕಾಗುತ್ತೆ. ಯಾವ ಒಂದು ವ್ಯಕ್ತಿಗೆ ನೀವು ರಿಮೈಂಡರ್ ನ ಸೆಟ್ ಮಾಡ್ತಾ ಇದ್ರೆ ಅಥವಾ ಯಾವ ಒಂದು ವ್ಯಕ್ತಿಗೆ ನೀವು ಪೇಮೆಂಟ್ ಮಾಡ್ತಿರ್ತೀರಾ ಪ್ರತಿ ತಿಂಗಳು ಅವರ ಒಂದು ಕಾಂಟ್ಯಾಕ್ಟ್ ನ ಈ ರೀತಿ ಓಪನ್ ಮಾಡ್ಕೊಳ್ಳಿ. ನೋಡಿ, ಯಾವುದೇ ಕಾಂಟ್ಯಾಕ್ಟ್ ನ ನಾನು ನಿಮ್ಗೆ ರ್ಯಾಂಡಮ್ಲಿ ಯಾವ್ದಾದ್ರು ಒಂದು ಈ ರೀತಿ ಕಾಂಟ್ಯಾಕ್ಟ್ ನ ಓಪನ್ ಮಾಡಿಬಿಟ್ಟು ನಿಮ್ಗೆ ತೋರಿಸ್ತೀನಿ. ಈ ರೀತಿ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ಇಲ್ಲಿದೆ ನೋಡಿ, ಒಂದು ಅಲಾರಂ ಸಿಂಬಲ್ ಇರುತ್ತೆ. ಅಲಾರಂ ಸಿಂಬಲ್, ಆ ಒಂದು ಅಲಾರಂ ಸಿಂಬಲ್ ನ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಪೇಮೆಂಟ್ ನ ಅಲಾರಂ ನ ಅಥವಾ ರಿಮೈಂಡರ್ ನ ಸೆಟ್ ಮಾಡ್ಕೋಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಅಮೌಂಟ್ ಎಷ್ಟು ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಮೊದಲು ಅಮೌಂಟ್ ಅನ್ನ ಸೆಲೆಕ್ಟ್ ಮಾಡಬೇಕು. ಪ್ರತಿ ತಿಂಗಳು ನೀವು ಎಷ್ಟು ಅಮೌಂಟ್ ಅನ್ನ ಹಾಕ್ತಾ ಇದ್ರೆ ಅಷ್ಟು ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಮಂತ್ಲಿ, ಇಯರ್ಲಿ ಅಥವಾ ವೀಕ್ಲಿ, ಡೈಲಿ ಯಾವ ಒಂದು ಆ ರೀತಿಯಲ್ಲಿ ನೀವು ಹಣವನ್ನು ಕಳಿಸ್ತೀರಾ ಅದನ್ನ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಡೇಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಸ್ಟಾರ್ಟ್ಸ್ ವಿತ್ ಇಲ್ಲಿ ನೋಡ್ತಾ ಇರಬಹುದು ಕ್ಯಾಲೆಂಡರ್ ಇರುತ್ತೆ, ಅಲ್ಲಿ ಒಂದು ಡೇಟ್ ನ ಸೆಲೆಕ್ಟ್ ಮಾಡಿಬಿಟ್ಟು ನಂತರದಲ್ಲಿ ಮೆಸೇಜ್ ನ ಆಡ್ ಎ ಮೆಸೇಜ್ ಅಂತ ಆಪ್ಷನ್ ಇದೆ. ಆಡ್ ಮೆಸೇಜ್ ಅಂದ್ರೆ ನೀವು ಅಲ್ಲಿ ಒಂದು ಯಾವ ಒಂದು ಹೌಸ್ ರೆಂಟ್ ಇರ್ಬೋದು ಅಥವಾ ಇನ್ಯಾವುದೇ ನೀವು ಯಾವ ಕಾರಣಕ್ಕಾಗಿ ಹಣ ಕಳಿಸ್ತೀರಾ ಅದನ್ನ ಹಾಕಿಬಿಟ್ಟು ಕೆಳಗಡೆ ಸೇವ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಿಮ್ಮ ಒಂದು ಪೇಮೆಂಟ್ ರಿಮೈಂಡರ್ ಅನ್ನೋದು ಸಂಪೂರ್ಣವಾಗಿ ಸೇವ್ ಆಗುತ್ತೆ. ಇಲ್ಲಿ ನೋಡಿ ಆಡ್ ಮೆಸೇಜ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಹೌಸ್ ರೆಂಟ್ ಅಂತ ಸೇವ್ ಮಾಡ್ಕೊಳ್ಳೋಣ. ಹೌಸ್ ರೆಂಟ್ ಅಂತ ಸೇವ್ ಮಾಡಿದ ನಂತರದಲ್ಲಿ ಇಲ್ಲಿ ಸೇವ್ ಅಂತ ಕ್ಲಿಕ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ಈ ರೀತಿ ನಮ್ಮ ರಿಮೈಂಡರ್ ಅನ್ನೋದು ಸೇವ್ ಆಗಿದೆ. ನೆಕ್ಸ್ಟ್ ಡ್ಯೂ ಅಂತ ಬರ್ತಾ ಇದೆ, ಅಂದ್ರೆ 1,000 ರೂಪಾಯಿನ ನೀವು ಇಷ್ಟು ದಿನದಲ್ಲಿ ಕೊಡಬೇಕು ಅಂತ ಇಲ್ಲಿ ಪೇ ಅಂತ ಕ್ಲಿಕ್ ಮಾಡಿಬಿಟ್ಟು ನೀವು ಪೇಮೆಂಟ್ ಅನ್ನ ಮಾಡಬಹುದು. ನಿಮ್ಗೆ ಸ್ಕ್ರೀನ್ ಮೇಲೆ ಬರುತ್ತೆ ಸ್ನೇಹಿತರೆ, ಈ ರೀತಿ ನೇರವಾಗಿ ನಿಮ್ಮ ಡೀಟೇಲ್ಸ್ ಎಲ್ಲ ಹಾಕುವಂತ ಅವಶ್ಯಕತೆ ಇಲ್ಲ. ನೀವು ಸೆಟ್ ಮಾಡಿರುವಂತ ಸಮಯಕ್ಕೆ ಸರಿಯಾಗಿ ಅದು ನಿಮ್ಗೆ ಈ ರೀತಿ ಸ್ಕ್ರೀನ್ ಮೇಲೆ ಒಂದು ನೋಟಿಫಿಕೇಶನ್ ಬರುತ್ತೆ. ಅಲ್ಲಿ ಕೇವಲ ನೀವು ಪೇ ಅಂತ ಕ್ಲಿಕ್ ಮಾಡಿಬಿಟ್ಟು ಪೇಮೆಂಟ್ ಮಾಡಿದ್ರೆ ನಿಮ್ಮ ಪೇಮೆಂಟ್ ಅನ್ನೋದು ಸರಿಯಾದ ಸಮಯಕ್ಕೆ ಆಗುತ್ತೆ. ಈ ರೀತಿ ನೀವು ವಾಟ್ಸ್ಆಪ್ ನಲ್ಲಿ ಪೇಮೆಂಟ್ ರಿಮೈಂಡರ್ ನ ಸೆಟ್ ಮಾಡಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳು ಇದ್ರೆ ಕಮೆಂಟ್ ಅಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ಮುಂದೆ ಬರ್ತೀವಿ. ಎಲ್ಲರಿಗೂ